ಎಲ್ಲರಿಗೂ ನಮಸ್ತೆ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ 3 ದಿನದ ವಿಡಿಯೋನ ಒಟ್ಟಿಗೆ ಹಾಕಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಿರಲ್ಲ. ಹಾಗಾದ್ರೆ ಬನ್ನಿ ನೋಡೋಣ. ಮತ್ತೆ ಹಾಸ್ಟೆಲ್ ಇರ್ಸಿರೋದು ಇವಳನ್ನ ಅವಳೇನ್ರಿ ಸಣ್ಣ ಕನ್ಫ್ಯೂಷನ್ ಹೇಳು ಅವಳೇ ಹೆಚ್ಚಿನ ನೀನೇ ಅವಳೇ ಇರೋದು ಹಾಸ್ಟೆಲ್ ಅವಳು ನನ್ನ ತಂಗಿ ತಂಗಿನ ಆಗ ನೀನು ಅವನಿಗೆ ತಂಗಿ ನಾನು ಹಾಸ್ಟೆಲ್ಗೆ ಹೋಗ್ಬೇಕು ಅನ್ಕೊಂಡ್ರೆ ನಾನು ಹಾಸ್ಟೆಲ್ಗೆ ಹೋಗ್ಬೇಕು ಅನ್ಕೊಂಡೆ ನಾನು ಹೋದಾಗ ಆಯ್ತು ಮಡ್ಸ್ಬೇಕು ಉದ್ದ ಅಂತ ಹೇಳ್ತಾರ. ಇದಾ ಹಿಂಗೂ ಹೊಲಿಸ್ಬೇಕು ಎಷ್ಟು ಬನ್ನಿ ಒಂದ್ಸಲ ನಿಮಗೆ ಇಷ್ಟ ಆಯ್ತಾ ಶಾರ್ಟ್ ಒಂಚೂರು ಕಟ್ ಮಾಡಿಸಿ ಹೊಲಿಸ್ತೀರಾ ಫಿಟ್ಟಿಂಗು ಬಾಡಿ ಫಿಟ್ಟಿಂಗು ಹೊಲಿಸ್ಬೇಕಾ ವ್ಯತ್ಯಾಸ ನೋಡ ಅದೇ ಅಂತ ಹೇಳ್ತಾರ. ತೋಳು ಹಾಕ್ಸ್ಬೇಕಾ ಫೋಟೋ ಇಷ್ಟ ಸರಿ ಮತ್ತೆ ಪ್ಯಾಕೆಟ್ ಬಿಟ್ಟು ಯಾವ ನೆಕ್ಸ್ಟ್ ಟೈಮ್ ಅಂದ್ರೆ ಇಲ್ಲಕ್ಕೊಂದು ತಗೊಳ್ಳಿ. ಅವಾಗ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತಾರೆ. ಇದು ನೋಡೋಣ ಅದು ನೋಡೋಣ ನಿಜ ಹೌದಾ ಅಲ್ಲ ಈಗ ಓಪನ್ ಮಾಡುವ ನನಗೆ ಪಾನಿಪುರಿ ಬಾಯಿ ಕೆಟ್ಟೋಗೋದು ಅವ್ನ ಕಡೆಗೆ ಮಾಡಿಲ್ಲ ನಮ್ಮ ಅವ ನನ್ನ ನಾದಿನ ಜೊತೆ ಅವಳ ಫೋಟೋ ಇವರು ಅವ್ರ ಅಕ್ಕನ ಜೊತೆ ಊರಲ್ಲಿ ಅಕ್ಕನ ಜೊತೆ ಊರಲ್ಲಿರೋದವ ತಗೋ ನೀನು ಸಂಗ್ರಾಮ ಇವತ್ತು ಎಲ್ರಿಗೂ ಪೇಂಟಿಂಗ್ ಗೋಬಿನಾ ಗೋಬಿ ಬೇಡ ಆಗಿತ್ತಾ ಅಲ್ಲ ಅವ್ ಏನು ತಿಂತಾನೆ ಇಲ್ಲ ಸ್ವಲ್ಪ ನಿಮ್ಮ ಅವ್ವ ಮಕ್ಕ ಮತ್ತೆ ಬರೀ ಮೀಸಲ್ ನೋಡಿದ್ರೆ ಅಷ್ಟೇ ಚೆನ್ನಾಗಿದೆ ಇಲ್ವಾ ಟೇಸ್ಟ್ ನೋಡುತ್ತೆ ಚಿನ್ನು ಒಂದ್ ಮಸಾಲಾ ಪುರಿ ತಗೊಳ್ಳಿ ಅವ್ವ ಮಗ ಮಂಗಳಮ್ಮ ನಮ್ಮ ಫ್ರೆಂಡೇ. ಅಂದರೆ ಅವರು ನಾವೆಲ್ಲ ಅಕ್ಕಪಕ್ಕದೂರವರು. ಹಾಗೆಯೇ ಇಲ್ಲೂ ಕೂಡ ಅಕ್ಕಪಕ್ಕ ಮನೇಲೇ ಇದ್ದು ತುಂಬ ಒಂದು 10-12 ವರ್ಷದಿಂದ ಪರಿಚಯ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವರು ಮಗಳಿಗೆ ಮತ್ತು ಊರಿಂದ ನಾದಿನಿ ಕರ್ಕೊಂಬಂದಿದ್ದೀನಿ. ಅವ್ರಿಗೆಲ್ಲ ಸ್ವಲ್ಪ ಬಟ್ಟೆ ತಗೋಬೇಕು ಬನ್ನಿ ಅಂತೇಳಿ ನನ್ನನ್ನು ಕೂಡ ಕರ್ಕೊಂಡೋದ್ರು. ಅವ್ರಿಗೆಲ್ಲ ಬಟ್ಟೆ ತಗೊಂಡು ಮತ್ತು ಅವರೇ ಕರ್ಕೊಂಡೋಗಿ ನಮಗೆ ಮಸಾಲೆ ಪುರಿ ಪಾನಿಪುರಿ ಎಲ್ಲ ಕೊಡಿಸಿದ್ರು. ತುಂಬಾ ಖುಷಿ ಆಯಿತು. ಏಕೆಂದರೆ ಅಷ್ಟು ಪ್ರೀತಿ ಅವ್ರಿಗೆ ನಾವು ಅಂದರೆ ನಮಗೂ ಕೂಡ ಅವರು ಅಂದರೆ ತುಂಬಾ ಪ್ರೀತಿ. ಅಲ್ಲಿಂದ ಮನೆ ಕರ್ಕೊಬಂದು ನಾನು ಕೂಡ ಅಡುಗೆ ಮಾಡಿ ಊಟ ಮಾಡಿದ್ರು. ಊಟ ಎಲ್ಲ ಮುಗಿಸಿ ಅವ್ರ ಮನೆಗೆ ಹೋದರು. ನಾನು ಕೂಡ ಬೆಳಗ್ಗೆ ಎದ್ದು ಇವತ್ತು ಶುಕ್ರವಾರ ಆಗಿದೆ, ಮಕ್ಕಳು ಕಾಲೇಜ್ಗೆ ಹೋದ್ರು, ಯಜಮಾನ್ರು ಡ್ಯೂಟಿಗೆ ಹೋದರು. ಅವರೆಲ್ಲ ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಸಾಯಂಕಾಲ ಪೂಜೆ ಮಾಡೋಣ ಅಂಥೇಳಿ ಇವತ್ತು ದೇವರಿಗೆ ನೈವೇದ್ಯಕ್ಕೆ ರವೆ ಸಜ್ಜಿಗೆನ ಮಾಡ್ತಾಯಿದ್ದೀನಿ. ಪ್ರತಿ ವಾರನೂ ಕೇಸರಿ ಬಾತ್ ಏನು ಮಾಡೋದು ಬೇಡ, ಇವತ್ತು ರವೆ ಸಜ್ಜಿಗೆ ಮಾಡೋಣ ಸಿಂಪಲ್ಲಾಗಿ ಅಂತ ಮಾಡ್ತಾಯಿದ್ದೀನಿ. ಇವತ್ತು ರವೆ ಸಜ್ಜಿಗೆ ಮಾಡಿದ್ದೀನಿ. ಪೂಜೆ ಮಾಡಬೇಕು, ಟೈಮ್ ಆಗೋಯ್ತು 6 ಗಂಟೆ. ನಮ್ಮ ದೇವ್ರಿಗೇನೋ ಪ್ರಸಾದ ರೆಡಿ ಆಯಿತು. ನಾನು ಕೂಡ ಇವತ್ತು ದೇವ್ರ ಮನೇಲಿ ರೆಡಿ ಮಾಡೋಣ ಅಂತ ಬಂದೆ. ಹೂ ತಂದಿರಲಿಲ್ಲ, ಹಿಂದಿನ ದಿನ ಹೂ ಚೆನ್ನಾಗಿರಲಿಲ್ಲ, ಎಲ್ಲ ಸ್ವಲ್ಪ ಒಣಗೋದ ಥರ ಇತ್ತು. ಹಂಗಾಗಿ ಬೇಡ ಅಂಥೇಳಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ನೀವು ಬರ್ತಾ ಸ್ವಲ್ಪ ಹೂ ತಗೊಬನ್ನಿ ಅಂತ. ಅವರು ಮಗಳು ಕರ್ಕೊಂಡು ಹಾಗೆ ತಗೊಬರ್ತೀನಿ ಬಿಡು ಅಂತ ಅಂದರು. ಇವತ್ತು ಸ್ವಲ್ಪ ಲೇಟೇ ಆಯಿತು. ನಾನು ಗುರುವಾರನೇ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೆ. ಏಕೆಂದರೆ ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂದರೆ ಎಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಅವತ್ತೇ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಕೆಲವು ಹೂವಿನ ಅಲಂಕಾರ ಮಾಡಿ ನಾವು ಪೂಜೆ ಮಾಡೋ ಗಂಟ ತುಂಬ ಲೇಟ್ ಆಗುತ್ತೆ ಅಂಥೇಳಿ ಎಲ್ಲ ಹಿಂದಿನ ದಿನವೇ ಮಾಡ್ಕೊಂಡಿರ್ತೀನಿ.
ಇವತ್ತೇನಿದ್ರು ಹಾಗೇ ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ದೇವ್ರಿಗೆ ನೈವೇದ್ಯಕ್ಕೆ ಪ್ರಸಾದ ಮಾಡಿ ತಂದಿರೋಂಥ ಹೂವೆಲ್ಲನೇ ಅಲಂಕಾರಕ್ಕೆ ಇಟ್ಟು ಇವತ್ತು ಪೂಜೆನ ಮಾಡ್ತಾಯಿದ್ದೀನಿ. ಅವಿಘ್ನಮಸ್ತು ಶಾಂತಿರಸ್ತು ಪುಷ್ಟಿರಸ್ತು ತುಷ್ಟಿರಸ್ತು ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು. ಮಹಾಗಣಪತಯೇ ನಮಃ. ಕರ್ಪೂರ ಮಂಗಳ ನಿರಾಜನಂ ಸಮರ್ಪಯಾಮಿ. ನಿರಾಜನಾಂತರ ಆಚಮನಂ ಸಮರ್ಪಯಾಮಿ. ಆಚಮನ್ಯಾರ್ಥೆ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಈಶ್ವರ್ಯೇ ನಮಃ. ಶ್ರೀ ಲಕ್ಷ್ಮೀ ಅಷ್ಟೋತ್ತರ ಶತನಾಮ ಪೂಜಾ ಚ ಸಮರ್ಪಯಾಮಿ. ಅತ ಗಂಧಲೇಪನಂ ಶಿವೋಪಚಾರ ಸರ್ವೋಪಚಾರ ಪೂಜಾನ್ ಸಮರ್ಪಯಾಮಿ. ಇವತ್ತು ಪೂಜೆ ಎಲ್ಲ ಮುಗೀತು. ಹಾಗೆ ನಮಸ್ಕಾರ ಮಾಡ್ಕೊಂಡು ತಾಯಿ ನಮ್ಮಮ್ಮ ಎಲ್ರಿಗೂ ಒಳ್ಳೇದು ಮಾಡವ. ಇವತ್ತು ನಾನು ಮಾಡ್ತಾಯಿರೋದು 3ನೇ ಆಷಾಢ ಶುಕ್ರವಾರ. ನನ್ನಲ್ಲಿ ಏನಾರು ತಪ್ಪಿದ್ರೆ ನಿನ್ನ ಪಾದಕ್ಕೆ ಹಾಕೊಳ್ಳವ ಅಂತ ಕೈ ಮುಗ್ದು ಕೇಳ್ಕೊಂಡೆ. ತಾಯಿ ಕಳಸದಿಂದ ಹೂ ಪ್ರಸಾದ ಬಂತು. ನನಗಂತೂ ತುಂಬಾ ಖುಷಿ ಆಯಿತು. ಪೂಜೆ ಮುಗಿಸಿ ಇವತ್ತು ಹೀರೆಕಾಯಿ ಸಾಂಬಾರು ಮಾಡಿ ಅನ್ನ ಮಾಡಿದೆ. ನಮ್ಮನೆಯವರು ಬೆಳಗ್ಗೆ ಮೈಸೂರಿಗೆ ಹೋಗಬೇಕು, ಬೇಗ ಊಟ ಮಾಡಿ ಮಲ್ಕೊಳ್ಳಿ ಅಂತ ಅಂದರು. ಸರಿ, ಒಂದು 10 ಗಂಟೆ ಮೇಲೆ ಕೆಂಪು ನೀರು ಮಾಡಿ ತೆಗ್ದಾಕಬೇಕು ದೇವ್ರಿಗೆ ಅಂತೇಳಿ ಅಡುಗೆ ಮಾಡಿ ಊಟ ಮಾಡಿ ನಾನು ಕೂಡ ಮೈಸೂರಿಗೆ ಹೊರಟೆ ನನ್ನ ಮಗಳು ಕರ್ಕೊಬರೋದಕ್ಕೆ. ಇಬ್ರು ಮಾಡ್ಬಿಡಿ. ಇಬ್ರು ಫೋನ್ ಪೇ ಮಾಡ್ಬಿಡಿ. ಸರಿ. ಎದಳವ ಚಿನ್ನ ಎಲ್ಲೂ ಬಂದಿದೆ ಹಳ್ಳಿದ್ದ ಕಣ್ಣು. ಇಲ್ಲಿ ನಮ್ಮ ಅಕ್ಕನ ಮಗನ ಕರ್ಕೊಂಡು ನಾನು ಕಾಲೇಜ್ ಹತ್ರ ಹೋಗ್ಬೇಕಾದ್ರೆ ನನ್ನ ತಂಗಿ ಸಿಕ್ಕಿದ್ಲು. ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ಲು. ನಾವು ಕೂಡ ಅಲ್ಲಿಗೆ ಹೋದೋ. ಅವಳು ಮಾತಾಡಿಸಿ ಇವರು ಪಕ್ಕದಲ್ಲಿ ಕೂತಿರೋರು. ನಿಮ್ಮದು ವೀಡಿಯೋಸ್ ಎಲ್ಲ ನಾನು ನೋಡ್ತೀನಿ ಅಂತ ಹೇಳಿದ್ರು. ಹೌದಾ ಅಂತೇಳಿ ನಂಗೆ ತುಂಬಾ ಖುಷಿ ಆಯಿತು. ಯಾರು ನೋಡು ನೀನು ಪಪ್ಪಂಗೆ ಹೆಂಗ್ ಸೆಲ್ಯೂಟ್ ಹೊಡಿಯೋದು. ಸೆಲ್ಯೂಟ್ ಕುಡಿತೀವ ನಿಮ್ಮ ಅಪ್ಪಂಗ. ಓ ಆಮೇಲೆ ನಾವು ಆಸ್ಪತ್ರೆಗೆ ಹೋಗಿ ಮನೆಗೆ ಹೋಯ್ತಾವಿ. ಇಲ್ಲಿ ನೋಡು ಮೇಲೆ ಎಲ್ಲಿಗೆ ಹೋಗಿದೆ? ಹಾಸ್ಪಿಟ್ಲಿಗೆ ಹೋಗಿದ. ಆಯ್ ಮಾಡು. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಮನೆಗೆ ಹೋಯ್ತಾವಿ ಅಂತ ಆಯ್ ಮಾಡು. ಮಾಡ್ತೀನ ನಡಿ. ನೀನು ಮಾಡ್ದಾರು ಆದ್ರೂ ಆಸನ ಇದ್ದಗೊಂಡು ನಿಂಗೆ. ನನ್ನ ತಂಗಿಗೆ ಹಾಸ್ಪಿಟ್ಲಿಗೆ ತೋರಿಸಿ ಅವಳು ಕರ್ಕೊಂಡೋಗಿ ನಮ್ಮ ಅಕ್ಕನ ಮನೆ ಹತ್ರ ಬಿಟ್ಟು ಮತ್ತೆ ನಮ್ಮ ಅಕ್ಕನ ಮಗ ನನ್ನನ್ನು ಹಾಸ್ಟೆಲ್ ಹತ್ರ ಕರ್ಕೊಬಂದ. ನನ್ನ ಮಗಳಿಗೂ ಕಾಲೇಜ್ ಮುಗೀತು. ಅವಳು ಕರ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ನನ್ನ ಮಗಳು ಕರ್ಕೊಬಂದಿದ್ದೆ. ಅವಳಿಗೂ ಕೂಡ ಹುಷಾರಿರಲಿಲ್ಲ. ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಕರ್ಕೊಬಂದೆ. ಅವಳಿಗೆ ತೋರಿಸ್ಬಿಟ್ಟು ನಾನು ಹೋಗಿದ್ದೆ ಮಾರ್ಕೆಟ್ಗೆ. ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ತಗೊಳ್ಳೋಣ, ಮಗಳು ಬಂದಿದ್ದಾಳೆ ಅಂತ. ನನ್ನ ಮಗಳು ಅಲ್ಲಿ ಹೋದರೆ ನೀನು ತರಕಾರಿ ಎಲ್ಲ ನಿಧಾನಕ್ಕೆ ತಗೊಳ್ಳೆ, ಬಾಯಲ್ಲಿ ನಾನು ಸ್ವಲ್ಪ ಬ್ಯಾಂಗಲ್ಸ್ ತಗೋಬೇಕು ಮತ್ತು ಸರ ಎಲ್ಲ ಬೇಕು ಅಂತೇಳಿ ಕರ್ಕೊಂಡೋದ್ಲು. ಇಲ್ಲಿ ನಾನು ಹಿಡ್ದಿರೋ ಸರ ನೆಕ್ಲೆಸ್ಸು ನಂಗೆ ತುಂಬ ಇಷ್ಟ ಆಯಿತು. ಲಕ್ಷ್ಮಿ ಹಬ್ಬಕ್ಕೆ ತಗೋತೀನಿ ಅಂತ ಬಂದೆ. ನಾನು ನಾನೇ ಏನು ತಗೊಂಡಿದ್ರು ಅದು ಹೆಂಗ ಮಾಡಿ ಸ್ವಲ್ಪ ಗಟ್ಟಿಯಾಗಿದ್ರೆ ಕೊಡಿ, ಗಟ್ಟಿದ್ರೆ ಬೇಡ. ಕೇಳಿದ್ರು ಇಲ್ಲ ಅದೇ ಏನ್ ಮಾತ್ರ ಗೊತ್ತಾ, ಕಲರ್ ಆಯ್ತು ಉಪ್ಪು ಹುಳಿ ಹಾಕಿ ತಿನ್ನಕ್ಕೆ ಈ ತರ ಇದ್ರೆ ಅವ್ರು ತೂಕೊಂಡು ಉಪ್ಪು ಖಾರ ಕೊಡ್ತಿರೋ ಚೆನ್ನಾಗಿರುತ್ತೆ. ನೋಡವ್ರು ಏನ್ ಮಾಡ್ತಾರ ನೋಡಮ್ಮ, ಇಷ್ಟು ಮಡಗಿದಾರ ಅದನ್ನ ನೋಡ್ತಾರ. ಅಯ್ಯೋ ಅಷ್ಟಾಯ್ತು ಅಂತ ತಗೊಂಡ್ರೆ ಮನೇಲಿ ಏನ್ ಇಲ್ಲಿಂದ ಓದ್ಕೊಂಡು ಹೋಗಿ ಅದ್ ಏನಾಗಿ ಏನು ನಾನು ಇಷ್ಟಪಡೋದು ಮಾರ್ಕೆಟ್ ಅಲ್ಲಿ ಐಟಮ್ ಚೆನ್ನಾಗಿರ್ತವೆ. ಇಲ್ಲಿಂದ ಒತ್ಕೋಬೇಕು ಕಷ್ಟನೇ. ಇಲ್ಲಿಂದ ನಾವು ಹೊರಗಡೆ ಹೋಗೋಷ್ಟೇ ಸಾಕಾಗ್ತದೆ. ಇದು ಮೋಸಂ ತಗೊಂಡು ಹೋಗೋದು ಸಾಕು ಬರೋದು ಸಾಕು. ನನ್ನ ಮಗಳಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿಬಿಡ ಬಾಮ ಅಂತೇಳಿ ಎಲ್ಲ ಬಟ್ಟೆನೂ ಇಲ್ಲಿಗೆ ತಗೊಬಂದಿದ್ದೆ. ಆ ಬಟ್ಟೆಗಳೆಲ್ಲ ವಾಶ್ ಮಾಡಿ ಇವತ್ತು ಒಣಿ ಹಾಕ್ತಾಯಿದ್ದೀನಿ. ನಾಳೆ ಮತ್ತೆ ಅವಳು ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ಬಟ್ಟೆ ಬೇಕಲ್ಲ ಅಂತೇಳಿ ಎಲ್ಲನ ನಾನು ಒಗ್ದಾಕ್ತಾಯಿದ್ದೆ. ಅವಳು ಅವ್ರ ಅಪ್ಪನ ಕರ್ಕೊಂಡು ಹೊರಗಡೆ ಹೋದ್ಲು. ಮತ್ತೆ ಯಾಕೋ ಮಧ್ಯಾಹ್ನ 1 ಗಂಟೆಗೆ ಮಳೆ ಬೇರೆ ಬರಕದೆ. ಈ ಬಟ್ಟೆಗಳು ಹಾಕ್ಬೇಕು, ಮಳೆ ಬೇರೆ ಬರಂಗ. ತಲೆ ಬೇಕೆತ್ತು ತರ್ಸ್ಬೇಕೆತ್ಕೋಬೇಕು. ತಲೆ ಬೇಕೆತ್ತು ಇವೆರಡು ಇಲ್ಲಿ ಹಾಕ್ತೀನಿ ತಡ್.
ನಾಳೆ ಹಾಸ್ಟೆಲ್ಗೆ ಹೋಗಕ್ಕೆ ನಮ್ಮ ಅಕ್ಕನಿಗೆ ಕೊಡ್ಸ್ಬಿಟ್ಟು ಹೋಗ್ತಾ ಇದೀನಿ ನಾನು ಇಷ್ಟೆಲ್ಲ ಐಟಮ್ನ. ಕನ್ಸ್ಕೊಂಡ್ಬಿಡಿ, ಅವಳಿಗೆ ಏನ್ ಬೇಕು ಅದ್ ಮಾತ್ರ ತಗೋ. ಇದು ಮಲ್ಟಿಗ್ರೇನ್ ಚಾಕೋ ಹಾಲ್ಗೆ ಹಾಕೊಂಡಿರ್ತಾರಲ್ಲ ಅದು. ಆಮೇಲೆ ಇದು ಟೆಡಿ ಮೆಡಿ, ದಿಸ್ ಇಸ್ ಲಿಟಲ್. ಆಮೇಲೆ ಇದು ಬಂದ್ಬಿಟ್ಟು ಪೀನಟ್ ಬಟರ್, ಬ್ರೆಡ್ ಹಾಕೊಂಡು ತಿನ್ನಕ್ಕೆ. ಜಾನ್ ತಗೋತಿದ್ದೆ, ಈ ಸಲ ಪೀನಟ್ ಬಟರ್ ಟ್ರೈ ಮಾಡೋದ ಅಂತ ತಗೊಂಡಿದ್ದೆ. ಆಮೇಲೆ ಇದು ಡಾರ್ಕ್ ಚಾಕ್ಲೇಟ್. ಆಮೇಲೆ ದಿಸ್ ಈಸ್ ಬಿಸ್ಕಿಟ್ ಅಂಡ್ ದಿಸ್ ಈಸ್ ಆಡ್ ಪ್ರೋಟೀನ್ ಬಾರ್. ಇದ್ರಲ್ಲಿ 3 ನಾನ್ ತಗೊಂಡೋಗ್ತೀನಿ, ಒಂದು ಕೊಡ್ತಾ ಇದ್ದೀನಿ ನಾವು. ಆಕ್ಚುಲಿ ಈ ತರ ಇನ್ನೊಂದು ತಗೊಂಡಿದ್ವಿ, ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಜೆಟ್ ಜಾಸ್ತಿ ಆಯ್ತು ಅಂತ ಇದು ನಾನು ಅಂಡ್ ಸ್ವೀಟ್ ಕಾರ್ನ್ ಸೂಪ್ಗೆ. ಇದು ಸೂಪ್ ಮಾಡ್ಕೊಂಡು ಕುಡಿಯಕ್ಕೆ, ಏನಾದ್ರು ತಿನ್ಬೇಕು ಕುಡಿಬೇಕು ಅಂತ ಅನ್ಸಲ್ಲ, ಖಾರಕ್ಕೆ ಇರ್ಲಿ ಅಂತ. ದಿಸ್ ಈಸ್ ಹೈಡ್ ಅಂಡ್ ಸಿಕ್. ಹೈಡ್ ಅಂಡ್ ಸಿಕ್ ಅದ್ರಲ್ಲಿ 4 ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ. ಅಂಡ್ ದಿಸ್ ಈಸ್ ಇದು ಬಂದ್ಬಿಟ್ಟು ಸೇವ್ ಇದು 10 rupees, 10 rupees. ಇದು ಮೂಂಗ್ ದಾಲ್ಸ್, ಇದು ಮೂಂಗ್ ದಾಲ್. ಇದು ಪಫ್ಕಾರ್ನ್ಸ್ ನಂಗೆ ಇಷ್ಟ. ಆಮೇಲೆ ಇದು ಬಂದ್ಬಿಟ್ಟು ಕೇಕ್, ಚಾಕ್ಲೇಟ್ ಕೇಕ್ 7 ಪೀಸ್ ಬರುತ್ತಂತೆ, ನೋಡಲ್ಲ ಟೇಸ್ಟ್ ಮಾಡಿ. ಮಫನ್ಸ್, ಇದು ಬೈ 1 get 1 2 ತಗೊಂಡು ಎಷ್ಟು 90 2 ಸೇರಿ. ಆಮೇಲೆ ಇನ್ನೊಂದು ಮ್ಯಾಗಿ, ಇದು ಮ್ಯಾಗಿ ಫ್ಯಾಮಿಲಿ. ಕುರ್ಕುರೆ ಇಷ್ಟಕ್ಕೆ 55. And this is cake. ಇದನ್ನ 2 ತಗೊಂಡಿದ್ದೆ, ಒಂದೇ ಒಂದು ನಮ್ಮ ಸ್ಪಂದು ತಿನ್ಕೊಂಡಿರ್ತಾರೆ. ಬರೋ ಟೈಮಲ್ಲಿ ತಿನ್ಕೊಂತೀವಿ. ಆಕ್ಚುಲಿ ಈ ತರ ಏನಂತ ಅಂದ್ರೆ ಹಾಸ್ಟೆಲ್ ಅಲ್ಲಿ ಊಟ ಇರೋದಲ್ಲ, ಸೊ ಆ ಟೈಮಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಇದು ಮಾಡಿದ್ರು. ಕಾಯಿಗಳು. ಮಿಕ್ಕಿದಿಲ್ಲ ಏನು ನಮ್ಗೆ ಅಂತ ಇಲ್ಲಪ್ಪ, ಇವ್ರ ಕಾಯಿನೇ ಇಷ್ಟು ಜಾಸ್ತಿ ಕಾಣಿಸ್ತಿತ್ತು, ಅದಕ್ಕೆ ಬ್ಯಾಗ್ ದೊಡ್ಡದಾಗಿ ಕಾಣಿಸ್ತಿತ್ತು. ನಾವ್ ತಗೊಂಡ್ರೆ 400 ರೂಪಾಯಿ ಬರೀ ಕಾಯಿಗೆ ಆಗಿದೆ. ತಗೊಳ್ತೀನಿ. ಆಮೇಲೆ ಲಾಸ್ಟ್ ಹಂಗಾರೆ ನಿಮಗ್ ತಂದಿರೋ ಐಟಮ್ 200 ರೂಪಾಯಿ. ನಂಗೆ ಆಧಾರ್ ಕೊಡ್ತೀನಿ. ಅವ್ರದ್ದು 1200, ನಮ್ದು 250. ಎಷ್ಟು ಅರ್ಥ? 1400 ಅವ್ರ ಐಟಮ್. ಇದು ನಾನು ತಿಂತೇನೆ. ಇದು ನಾನು ತಗೊಂಡು ನನಗೆ ಇನ್ನೊಂದು ಕೊಟ್ಟಿರೋದು. ಆಮೇಲೆ ಇನ್ನೊಂದು ಕೊಡಿ, ಎಷ್ಟು ಬಂದ ಅವಳಿಗೆ ಜಾಸ್ತಿ ಕೊಡು. ಅಷ್ಟೇ, ಇನ್ನೇನಿಲ್ಲ. ಏನಾದ್ರು ಬೇಗ ಕೆಟ್ಟೋಗಂತ ಅವ್ಳಿಗೆ ಏನು ತಗೊಂಡಿಲ್ಲ ಬಿಡು. ಇದು ಅಷ್ಟೇ, ನೀನ್ ಏನ್ ತಗೊಂಡಿಲ್ಲ ಇಲ್ಲವೆಲ್ಲ ಇವಳಿಗೆ ಏನಿಲ್ಲ. ಹಾಕೊಡು ಬ್ಯಾಗ್. ತುಂಬ್ಕೊಳ್ತಾರೆ, ಇಷ್ಟು ಕೊಡ್ಸಿದ್ರೆ ದೊಡ್ಡ ವಿಷಯ. ಅಯ್ಯಯ್ಯೋ ಇಷ್ಟು ಇವಳೇ ಕೊಡ್ಸಿರ ಆಡ್ತಾವಳೆ. ತೆಗಿನಕಾಯಿ ಹೆಂಗ ರೈಟು? 26 ರೂಪಾಯಿ. ಒಂದೊಂದು 26 ರೂಪಾಯಿ. ಹಾಕಿ ಒಣಗಕ್ ಮಡಗಿ ಸಾನಾಗ ಪುಡಿ ಮಾಡ್ಕೊಡಕ್ಕ. ಇದನ್ನ ನೀರ್ಗೆ ಹಾಕೊಂಡು ಕೊಟ್ಟೈಸ್ಕೊಂಡು ನಿಂಬೆಹಣ್ಣು ಜ್ಯೂಸ್ ತರ ಮಾಡ್ಕೊಂಡು ಮಡಗಿ ಒಣಗಕ್ಕ ಬಿಸ್ಲೇ ಇಲ್ಲ. ಬಾ, ಇನ್ನು ಸೌಂಡ್ ಗಾಡಿದು. ಅಮ್ಮ ನಿಂಬೆಹಣ್ಣು ಸಕ್ಕರೆ ಹಾಕಿ ಏನೋ ಮಾಡೋರೆ, ಇದನ್ನ ಪೌಡ್ರ್ ಮಾಡ್ಬಿಟ್ಟು ಹಾಲು ನೀರೊಳಗೆ ಹಾಕೊಂಡಿದ್ರೆ ಅದು ನಿಂಬೆಹಣ್ಣು ಜ್ಯೂಸ್ ಆಗುತ್ತೆ ಅಂತ. ಒಣಗೇ ಆಗಲಿಲ್ಲ, 1 ವಾರ ತಗೊಂಡೈತೆ ಇದು ಒಣಗೋದಕ್ಕೆ ಅಂತ. ಬಿಸಿಲೇ ಇಲ್ಲ ಇದು ಮಾಡಿದಾಗ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತಾ ನೋಡ್ತಾ ಇರೋರಿಗೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು.